ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೋ ಒಬ್ರು ಕೇಳಿದ್ರು ನಮ್ಮ ಫ್ರೆಂಡ್ಸ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅವ್ರ ಬಗ್ಗೆ ಹೇಳಿ ಅಂತ. ಸೊ ವಿತ್ ನೇಮ್ ನಾನು ನಿಮಗೆ ಇವತ್ತು ನನ್ನ ಕ್ಲೋಸ್ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಎಂದಿನಾಗೆ ಇಂದು ಕೂಡ ಕಾಲೇಜಿಗೆ ಬಂದ್ವಿ, ಅಂತೂ ಇಂತೂ ಪ್ರೇಯರ್ ಮುಗಿಸಿದ್ವಿ. ಅಂತೂ ಇಂತೂ ನಾನೇ ಸಿಗಾಕೋಬಿಟ್ಟೆ ಇವತ್ತು ಪೇಪರ್ ಓದಿ ಎಲ್ಲ ಆಗಿ ಕ್ಲಾಸ್ ಮುಗಿಸಿ ಸೆಕೆಂಡ್ ಪೀಟಿಗೆ ಬಿಟ್ಟರು. ಎಲ್ಲ ಇಲ್ಲಿ ಬಂದು ಕೂತಿದ್ವಿ. ಏನಂತ ನೋಡ್ತಾಯಿದ್ದೀರಾ, ಟೀ ಮಾಸ್ಟ್ರಿಗೆ ಇದೊಂಥರ ನಮ್ಮದು ಅಡ್ಡ ಆಗಿಬಿಟ್ಟಿದೆ. ಇಲ್ಲಿ ಬಂದುಬಿಟ್ಟು ಟೈಮ್ ಪಾಸ್ ಮಾಡಿಕೊಂಡು ಹೋಗೋದು, ಒಂದೊಂದು ಟೀ ಕುಡ್ಕೊಂಡು ಹೋಗೋದು. ನೋಡಿ, ಆಲ್ರೆಡಿ ಟೀ ಬಂದಾಗಿದೆ, ಆದರೂ ನಮ್ಮ ಮಾತುಕತೆ ಇನ್ನೂ ಮುಗ್ದಿಲ್ಲ. ಸ್ನ್ಯಾಪು ಅದು ಇದು ಆಳುಮುಳು ಇರ್ತಾವಲ್ಲ, ಸ್ನ್ಯಾಪ್ ಹಾಕೋರೆಲ್ಲ ಹಾಕಿದ ಮೇಲೆ ಏನಿದ್ರು ನಾವು ಕುಡಿಬೇಕು. ನಾವು ಆ ಗ್ಯಾಪಲ್ಲಿ ಒಂದು ಹಾಡು ಹೇಳ್ತಿದ್ದೀವಿ. ಯಾವ ಹಾಡು ಅಂತ ಹೇಳೋ ಅಷ್ಟೊತ್ತಿಗೆ ಮರ್ತೇ ಹೋಯಿತು. ಮನೆಗೆ ಬಂದು ನೆನೆಸ್ಕೊತಾ ಇದ್ದೀನಿ, ನೆನಪು ಬರ್ತಾ ಇಲ್ಲ. ಇಟ್ಸ್ ಓಕೆ. ಅಂತೂ ಇಂತೂ ಟೀ ಕುಡಿಯೋಣ ಅಂತ ಟೀ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂತಿದ್ದೀವಿ. ಈಗ ಎಷ್ಟೋ ಜನ ಅನ್ಕೊಳ್ಳೋರು ಅನ್ಕೋತಿರ್ತಾರೆ, ಕುಡಿಯೋ 10 ರೂಪಾಯಿ ಟೀಗೆ ಇಷ್ಟೆಲ್ಲ ಬಿಲ್ಡಪ್ ಬೇಕಾ, ಕುಡಿತಾ ಇರೋದೇ 10 ರೂಪಾಯಿ ಟೀ ಅಂಥದ್ರಲ್ಲಿ ಎಷ್ಟು ಸತಿ ವಿಡಿಯೋ ಮಾಡ್ಕೋತಾರಪ್ಪ ಅಂತ. ಹೌದು, 10 ರೂಪಾಯಿ ಟೀ ಕುಡಿತಾ ಇದ್ರೂ ಸಣ್ಣ ಸಣ್ಣ ಸಂಗತಿಗಳನ್ನ ಎಂಜಾಯ್ ಮಾಡ್ಕೊಂಡು ಕುಡಿಬೇಕು. ಅದು ಬಿಟ್ಟು ಸಣ್ಣದನ್ನೇ ನಾವು ಕೀಳಾಗಿ ನೋಡ್ರೆ ಇನ್ನು ದೊಡ್ಡದನ್ನೇನು ಎಂಜಾಯ್ ಮಾಡ್ತೀವಿ ಅಲ್ಲ. ಸಿಗೋ ಖುಷಿನ ಎಂಜಾಯ್ ಮಾಡ್ತಾ ಇರಬೇಕು, ಅದು ಚಿಕ್ಕದಾದ್ರೇನು ದೊಡ್ಡದಾದ್ರೇನು. ಬಂದ್ರಪ್ಪ ನಮ್ಮ ಹುಡುಗಿರು. ನೋಡಿ, ಇದು ಕೇಳೋದು ಎಷ್ಟೇ ದೊಡ್ಡವರಾದ್ರೂ ಈ ಥರ ಚೈಲ್ಡ್ ಬುದ್ಧಿ ಬಿಡಬೇಡಿ ಅಂತ. ಯಾರೋ ಒಬ್ರು ಕೇಳಿದ್ರು ನಮ್ಮ ಫ್ರೆಂಡ್ಸ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅವ್ರ ಬಗ್ಗೆ ಹೇಳಿ ಅಂತ. ಸೊ ವಿತ್ ನೇಮ್ ನಾನು ನಿಮಗೆ ಇವತ್ತು ನನ್ನ ಕ್ಲೋಸ್ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ, ಒಬ್ಬೊಬ್ಬರಾಗಿ ಬನ್ನಿ, ಬೇಗ ಬನ್ನಿ. ಇವ್ರು ಇದ್ದಾರಲ್ಲ, ಇವರು ಸಿಂಚನ ಅಲಿಯಾಸ್, ಎಲ್ಲರೂ ಪ್ರೀತಿಯಿಂದ ಕರೆಯೋದು ಇಡ್ಲಿ ಅಂತ. ಮತ್ತು ಇನ್ನೊಂದು ಹೆಸರು ಪುರ್ದಮ್ಮ, ಇನ್ನೊಂದು ಹೆಸರು ಮುನಿಯಮ್ಮ. ಯಾಕೆ ಅಂದರೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಯಾವ ಥರ ಆ್ಯಕ್ಟಿಂಗ್ ಗೊತ್ತಾ, ನಮ್ಮ ಕ್ಲಾಸಲ್ಲಿ ಏನಾದರೂ ನಮ್ಮ ಕಾಲೇಜಲ್ಲಿ ಏನಾದರೂ ಫಂಕ್ಷನ್ ಆದರೆ ಇವ್ರದ್ದೇ ಮೇಯ್ನ್ ಪಾರ್ಟ್ ಎಲ್ಲದರಲ್ಲೂ. ಆಮೇಲೆ ಅತಿಯಾಗಿ ಬೇಗ ಜನಗಳನ್ನ ನಂಬಿಡ್ತಾರೆ. ಅದಕ್ಕೆ ಅವಾಗವಾಗ ಹೇಳ್ತಿರ್ತೀನಿ, ಸ್ವಲ್ಪ ಕೆಟ್ಟ ಗುಣಗಳನ್ನ ಬೆಳೆಸ್ಕೋ, ಇಲ್ಲಾಂದರೆ ಜನಗಳು ತುಣಿ ಮುಂದೆ ಹೋಗ್ತಾ ಇರ್ತಾರೆ ಅಂತ. ಇವರು ನಮ್ಮ ಬೆಸ್ಟಿ ಕ್ಲೋಸ್ ಫ್ರೆಂಡ್. ಇವರು ಸ್ನೇಹ ಅಂತ ಕೇಳ. ನನ್ನ ಎಲ್ಲ ಪರ್ಸ್ನಲ್ ನನಗಿಂತ ಹೆಚ್ಚಾಗಿ ಗೊತ್ತಿರೋದು ಇವಳಿಗೇನೆ, ಬಿಕಾಸ್ ಅಷ್ಟು ಕ್ಲೋಸ್ ಫ್ರೆಂಡ್, ಪಾಸ್ಟ್ ಫ್ರಮ್ 5 years. ಸೊ ಐ ಲವ್ ಯು ಸೋ ಮಚ್. ಅಷ್ಟು ಕಾಟ ಕೊಟ್ಟಿರೋದು ನಾನು ಇವಳಿಗೆ ಅನಿಸುತ್ತೆ. ಕ್ಲಾಸಲ್ಲೆಲ್ಲ ಕಚ್ಚಿ ಕಿರ್ಚಿ ಅಷ್ಟು ಕಾಟನೆಲ್ಲ ಸಹಿಸ್ಕೊಂಡಿದ್ದಾಳೆ ನನ್ನ ಜೊತೆ ಈಗಲೂ. ನೆಕ್ಸ್ಟ್ ಕಂಟೆಸ್ಟೆಂಟ್ ನಿಶು ಗೌಡ್ರು ಅಲಿಯಾಸ್ ಪಿಳ್ಳೆ. ಇವ್ರು ನಮ್ಮ BTS ಬಾಯ್ಸ್ ಇದ್ದಾರಲ್ಲ, ಅವರ ಪ್ರೆಸಿಡೆಂಟ್ ಇವರು. ಯಾಕೆಂದರೆ ಇವ್ರಿಗೆ ಅವ್ರ ಕಂಡ್ರೆ ತುಂಬ ಇಷ್ಟ. ನಂಗೆ ತಾಯಣೆ, ನನಗೆ ಅದೇನು ಅಂತ ನನಗೆ ಗೊತ್ತಿಲ್ಲ. ಬಟ್ ಇವರಿಗೆ ತಾಳ್ಮೆ ತುಂಬ ಅಂದರೆ ತುಂಬ ಜಾಸ್ತಿ. ಯಾಕೆ ಗೊತ್ತಾ, ತಾಳ್ಮೆಗೆ ಇನ್ನೊಂದು ಹೆಸರೇ ನಿಶು ಗೌಡ್ರು. ಇವ್ರ ಕೈಯಲ್ಲಿರೋ ಗಾಯಗಳಿಗೆಲ್ಲ ಇವರ ತಾಳ್ಮೆನೇ ಮೂಲ ಕಾರಣ. ಎಷ್ಟು ತಾಳ್ಮೆ ಅಂದರೆ ಇವ್ರಿಗೆ, ತಾಳ್ಮೆ ಇದ್ದಾಗೆಲ್ಲ ಬೆಂಚ್ನೆಲ್ಲ ಕುಟ್ಟಿ ಪುಡಿ ಮಾಡಿಬಿಡ್ತಾರೆ. ಎದುರುಗಡೆ ಯಾರಾದರೂ ಇದ್ದರೆ ಮರ್ಡ್ರೂ ಮಾಡಿಬಿಡ್ತಾರೆ ಅನಿಸುತ್ತೆ, ಅಷ್ಟು ತಾಳ್ಮೆ ಇವ್ರಿಗೆ. ನೆಕ್ಸ್ಟ್ ಇವರು ಪ್ರಕೃತಿ ಅಲಿಯಾಸ್ ಪರ್ಪಲ್ ಅಂದರೆ ಇವ್ರಿಗೆ ತುಂಬ ಇಷ್ಟ. ಇವರು ನಮ್ಮ ಡ್ಯಾನ್ಸ್ ಪಾರ್ಟ್ನರ್. ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾವುದೇ ಕಾಲೇಜಲ್ಲಿ ಫಂಕ್ಷನ್ ಆದರೂ ನಮ್ಮ ಕ್ಲಾಸಲ್ಲಿ ಏನಾದರೂ ಬರಲ್ಲ, ಹಂಗೆ ಹಿಂಗೆ ತಕರಾರು ಇದ್ದೇ ಇರ್ತಾವಲ್ಲ. ಹಂಗೆ ಮಾಡಿದರೆ ನಾವಂತೂ ರೆಡಿ ಇರ್ತೀವಪ್ಪ. ನನ್ನ ಜೊತೆಗೆ ಇವಳಂತೂ ಬಂದೇ ಬರ್ತಾಳೆ. ಚಿಂದಿ ಉಡಾಯಿಸ್ತೀವಿ ಯಾವುದೇ ಫಂಕ್ಷನ್ ಆದ್ರೂ. ಇವರು ಪೃಥ್ವಿ, ಇನ್ಶಿಲ್ ಬಂದು ಪೃಥ್ವಿ TB. ತುಂಬ ಚೆನ್ನಾಗಿ ಕಬಡ್ಡಿ, ಖೋಖೋ ಎಲ್ಲ ಸ್ಪೋರ್ಟ್ಸಲ್ಲಿ ಇವರು ಎತ್ತಿದ ಕೈ. ಒಂದು ಡ್ರಾಯಿಂಗು ಬಿಡಿಸ್ತಾರಂತೆ, ಆದರೆ ಯಾವುದೂ ನೋಡಿಲ್ಲ, ನಮಗೆ ನೋಡೋಕ್ಕಾಗಲ್ಲ. ಅದಕ್ಕೆ ಅವರೇ ಸ್ಪೆಕ್ಸ್ ಹಾಕಬಿಟ್ಟವ್ರೆ. ಇವರು ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಮಾತನ್ನ ಪಾಲಿಸ್ಕೊಂಡು ಬಂದಿರೋರು. ಮಾತು ಸ್ವಲ್ಪ ಕಡಿಮೆ, ಆದರೆ ಸ್ಪೋರ್ಟ್ಸ್ ಅಂತೂ ಸಿಕ್ಕಾಪಟ್ಟೆ ಚಿಂದಿ ಉಡಾಯಿಸ್ತಾರಪ್ಪ. ನೆಕ್ಸ್ಟು ಇವರು ರಕ್ಷಿತಾ ಅಲಿಯಾಸ್ ಸ್ಯಾಮ್. ನಾವೇನು ಜಾಸ್ತಿ ಮಾತಾಡೋಂಗಿಲ್ಲ, ಜಾಸ್ತಿ ಮಾತಾಡಿದರೆ ಕಣ್ಣೀರಲ್ಲೇ ಗಳು ಅಂತ ಬಂದ್ಬಿಡುತ್ತೆ. ಅದಕ್ಕೆ ನಾವು ಯಾರು ಇವ್ರನ್ನ ರೇಗ್ಸೋಕ್ಕಿಂತ ಮುಂಚೆ ಎಲ್ಲ ಪ್ರಿಕಾಷನ್ಸ್ ನಾವೇ ತಗೊಂಡಿರ್ತೀವಿ. ಇವರು ಡೋಲು ಅಂತ, ಬಿಕಾಸ್ ಮಾತಾಡಿದರೆ ಎಲ್ಲಿ ಮುತ್ತುದುರುತ್ತೆ ಅನ್ನೋ ಥರ ಇರ್ತಾರೆ, ಅಷ್ಟು ಸೈಲೆಂಟು. ಇವರು ಭಾವನಾ ಅಲಿಯಾಸ್ ಸ್ಕೈ. ಯಾಕೆ ಅಂದರೆ ಇವರಿಗೆ ಸ್ಕೈ ಅಂದರೆ ತುಂಬ ಇಷ್ಟ ಅಂತೆ.
ಇವ್ರು ಇಲ್ದ ಹೋದ್ರೆ ಸ್ಕೈಯೇ ಇರಲ್ಲ, ಅಷ್ಟು ಪ್ರೀತಿ ಅವ್ರಿಗೆ ಸ್ಕೈ ಮೇಲೆ. ಇವರು ಬೋಲು ಅಂತ ಹಿಂದೆ ಹೋದ್ರಲ್ಲ, ಅವ್ರು ಡೋಲು ಇವ್ರು ಬೋಲು. ಬಿಕಾಸ್ ನಾವೇ ಒಂದು ಧ್ಯಾನದಲ್ಲಿದ್ದರೆ ಇವರಿಬ್ಬರೇ ಒಂದು ಧ್ಯಾನದಲ್ಲಿರ್ತಾರೆ, ನಾವೇ ಒಂಥರ ಇದ್ದರೆ ಇವರೇ ಒಂಥರ ಇರ್ತಾರೆ. ಎಲ್ಲರದ್ದು ಒಂಥರ ಲೋಕ, ಇವ್ರದ್ದೇ ಒಂಥರ ಲೋಕ. ನಾವೇನೋ ಡೀಪ್ ಡಿಸ್ಕಷನ್ ಮಾಡ್ತಿರ್ತೀವಿ, ಇವರಿಬ್ರದ್ದೇ ಒಂದು ಡೀಪ್ ಡಿಸ್ಕಷನ್ ಆಗಿರುತ್ತೆ. ಟೋಟಲಾಗಿ ಚೈಲ್ಡ್ ಚಪಾತಿಗಳು, ಆದ್ರೂ ಒಂಥರ ಚಂದ. ಅಂತೂ ಇಂತೂ ಇಲ್ಲಿಗೆ ನನ್ನ ವ್ಲಾಗ್ ಮುಗೀತು. ನೆಕ್ಸ್ಟ್ ವ್ಲಾಗಲ್ಲಿ ಏನು ಮಾಡ್ತೀನಿ ವೀಡಿಯೋನ ಅಂತ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಟಾಟಾ, ಬಾಯ್ ಬಾಯ್.